ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇನ್ನು ಅವಳ ನೆನಪಲ್ಲೇ ಇದ್ದಾನ? ಇಲ್ಲ, ಯಾವ ಕಾರಣಕ್ಕೂ ದೀಪನ್ ಬಗ್ಗೆ ಚಿರು ತಲೆ ಕೆಡಿಸ್ಕೋಬಾರ್ದು. ಹೇಗಾದ್ರೂ ಮಾಡಿ ಇವನು ಮನಸ್ಸಿಂದ ದೀಪನ ಮರೆಸೋ ತರ ಮಾಡ್ಬೇಕು. ಇಂಥ ಸಂದರ್ಭ ಮತ್ತೆ ಸಿಗಲ್ಲ. ಚಿರು, ನಿನ್ನ ನೋವು ನನ್ಗೆ ಅರ್ಥ ಆಗತ್ತೆ. ಯಾರಿಗೇ ಆಗ್ಲಿ ಪ್ರೀತಿಸಿದ ಹುಡುಗಿ ತನ್ನ ಮಾತು ಕೇಳದೆ ಮನೆಯವ್ರ ಮೇಲೆ ತಿರುಗಿಬಿಟ್ರೆ ತುಂಬ ಬೇಜಾರಾಗತ್ತೆ. ನನ್ನ ಬಗ್ಗೆ ಆ ದೀಪ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು ನೀನು ಮತ್ತೆ ಅವಳನ್ನ ಕನ್ವಿನ್ಸ್ ಮಾಡೋಕ್ಕೆ ಅಂತ ಹೋದ್ರು ಅವಳು ನಿನ್ನ ಮಾತೇ ಕೇಳಲಿಲ್ವಲ್ಲ ಚಿರು. ನಿನ್ನೆ ನೀನು ಕೋಪದಲ್ಲಿ ಬೆಂಗಳೂರು ಹೊರಡೋಣ ಅಂತ ಹೇಳಿದಾಗಲೇ ನೀನು ಹೋಗಿ ದೀಪನ್ ಮೀಟ್ ಮಾಡಿದೆ ಅಂತ ನನಗೆ ಗೊತ್ತಾಯ್ತು. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ ಚಿರು. ಬಿಟ್ಟೋದ್ ಹುಡುಗಿ, ಕಳೆದೋದ್ ವಸ್ತುಗಳ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಬರೋ ಹಾಗಿದ್ರೆ ಅವಳಾಗವಳೆ ವಾಪಸ್ ಬರ್ತಾಳೆ. ಬಟ್ ನನಗೆ ಯಾಕೋ ದೀಪ ಮತ್ತೆ ನಿನ್ನ ಲೈಫಲ್ಲಿ ವಾಪಸ್ ಬರ್ತಾಳೆ ಅಂತ ಅನ್ನಿಸ್ತಿಲ್ಲ. ಅವಳಿಗೆ ನಿನ್ನ ಮೇಲಿರೋ ಪ್ರೀತಿಗಿಂತ ನನ್ನ ಮೇಲಿರೋ ಕೋಪನೇ ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತಲೂ ನನಗೆ ಗೊತ್ತಿಲ್ಲ. ನಾನು ಮನ್ಸು ಮಾಡಿದ್ದಿದ್ರೆ ಯಾವತ್ತೂ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತಿದ್ದೆ. ಆದರೆ ನಾನು ನಿನ್ನ ಮುಖ ನೋಡ್ಕೊಂಡು ಸುಮ್ಮನೆ ಇದ್ದೆ ಚಿರು. ಅವಳು ನನ್ನನ್ನು ದ್ವೇಷ ಮಾಡೋವಂಥದ್ದನ್ನು ನಾನು ಏನು ಮಾಡಿದ್ದೀನಿ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ. ನನ್ನ ಪ್ರಕಾರ ನೀನು ಆ ದೀಪನ್ನ ಮರೆಯೋದೇ ಒಳ್ಳೆಯದು. ನನ್ನ ಮಾತಿಂದ ನಿನಗೆ ಬೇಜಾರಾಗಿರುತ್ತೆ, ಆದರೆ ನಿನ್ನನ್ನು ಹೀಗೆ ನೋಡೋಕ್ಕಾಗಲ್ಲ ಚಿರು. ಆ ದೀಪ ನಮ್ಮ ಮನೆಗೆ ಯಾವ ಆ್ಯಂಗಲ್ನಿಂದನೂ ಸೂಟ್ ಆಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು. ಆದರೂ ನೀನು ಅವಳನ್ನ ಇಷ್ಟಪಟ್ಟೆ, ಪ್ರೀತಿಸ್ತೀನಿ. ಆದರೆ ಅವಳು ನಿನಗೆ ಅದಕ್ಕೆ ಕೊಟ್ಟ ಬೆಲೆ ಏನು? ನೀನು ಅವಳನ್ನು ಪ್ರೀತಿಸ್ತಾ ಇದೆಯಾ ಅಂತ ಗೊತ್ತಾದ ತಕ್ಷಣ ನಮ್ಮಿಬ್ಬರನ್ನೇ ದೂರ ಮಾಡಕ್ಕೆ ಹೊರಟ್ಬಿಟ್ಲಲ್ಲ. ನಾಳೆ ಮತ್ತೆ ಅವಳು ಏನಾದರೂ ಈ ಮನೆಗೆ ಬಂದರೆ ಇನ್ನು ಎಷ್ಟು ಜನರ ಮನಸ್ಸು ಹೊಡಿಯಲ್ಲ ಅವಳು. ನೋಡು ಚಿರು, ನಿನ್ನ ಮಾತನ್ನೇ ಕೇಳದೆ ಇರೋಂಥ ಹುಡುಗಿ ಬಗ್ಗೆ ನೀನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸಾರಿ ಅದಕ್ಕೆ, ನೀವು ಹೇಳ್ತಾ ಇರೋ ಥರ ದೀಪ ಅವರಿಲ್ಲ. ನಿಮ್ಮ ವಿಚಾರದಲ್ಲಿ ಅವ್ರು ಯಾಕೆ ಈ ರೀತಿ ನಡ್ಕೊಂಡ್ರು ಅಂತ ಗೊತ್ತಿಲ್ಲ, ಆದರೆ ಅದು ಒಂದು ಕಾರಣಕ್ಕೆ ಅವ್ರ ವ್ಯಕ್ತಿತ್ವನ ಜಡ್ಜ್ ಮಾಡೋದು ತಪ್ಪಾಗುತ್ತೆ. ಅವರಲ್ಲಿರೋ ಒಳ್ಳೆತನನ ನೋಡಿ ನಾನು ಅವ್ರನ್ನ ಇಷ್ಟಪಟ್ಟಿದ್ದು, ಪ್ರೀತಿಸಿದ್ದು. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಸಾರಿ ಅದಕ್ಕೆ. ಇಷ್ಟೆಲ್ಲ ಹೇಳಿದ್ರು ಇವ್ನು ನನ್ನ ಮಾತೇ ಕೇಳ್ತಿಲ್ವಲ್ಲ. ಏನೇ ಹೇಳಿದ್ರು ಆ ದೀಪನ್ ಮಾತ್ರ ಮನಸ್ಸಿಂದ ತೆಗಿಯೋಕೆ ಆಗ್ತಿಲ್ಲ ಇವನಿಗೆ. ಇವರಿಬ್ಬರನ್ನ ನಾನು ಹೇಗೆ ದೂರ ಮಾಡಲಿ? ಕರ್ಚಿಫ್ನ ಈಗ ಬಿಸಾಕಿದ್ರೆ ಮತ್ತೆ ಕರ್ಚಿಫಲ್ಲಿ ಹೋಯ್ತು ಅಂತ ಬಂದು ನನ್ನೇ ಕೇಳ್ತಾನೆ.